ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮಾರ್ಕೆಟಲ್ಲಿ ಏನೇನಾಗಿದೆ ನೋಡೋಣ. ನಾನು ಬೆಳಿಗ್ಗೆ ನೋಡಿರಲಿಲ್ಲ ಮಾರ್ಕೆಟ್, ಇವಾಗ ನೋಡ್ತಾ ಇದ್ದೀನಿ. ಇವತ್ತು ನೀವಿಲ್ಲಿ ಗಮನಿಸ್ಬೋದು, ನನ್ನ ಟುಡೇಸ್ ಪ್ರಾಫಿಟ್ 134. ಮಾರ್ಕೆಟ್ ಒಳ್ಳೆ ಮೂಮೆಂಟ್ ಆಗಿದೆ ಇಲ್ಲಿ, ಬಟ್ ನನ್ನ ಸ್ಟಾಕ್ಸ್ ಅಷ್ಟೊಂದು ಮೂಮೆಂಟ್ ಆಗಿಲ್ಲ. ನೋಡೋಣ, ನನ್ನ ಪೋರ್ಟ್ಫೋಲಿಯೋಗೆ ಹೋಗಿ ನೋಡೋಣ ಮಾರ್ಕೆಟಲ್ಲಿ ಹೇಗೆ ಮೂಮೆಂಟ್ ಆಗಿದೆ ಇವತ್ತು ಅಂತ. ಹಾಗೆ ನೀವು ಕೆಲವೊಂದು ಸ್ಟಾಕ್ಸನ್ನು ನೀವು ಇಲ್ಲಿಯೇ ನೋಟಿಸ್ ಮಾಡ್ಕೊಂಡಿರ್ಬೋದು. ಇಲ್ಲಿ ಇವತ್ತು ಈ ಸ್ಟಾಕು 43 ರೂಪಾಯಿದು ಸ್ಟಾಕು 7 ರೂಪಾಯಿ ಪ್ಲಸ್ ಆಗಿದೆ. 186 ರೂಪಾಯಿದು 24 ರೂಪಾಯಿ. ಇಲ್ಲಿ ಯಾತ್ರಾ ಆನ್ಲೈನ್ ಅಂತ ಇದೆ, 147 10 ರೂಪೀಸ್ ಗೇನ್ ಆಗಿದೆ. ಈ ಸ್ಟಾಕನ್ನೆಲ್ಲ ನೋಟ್ ಮಾಡಿ ಇಟ್ಕೋಬೇಕು. ಅದು ಇವಾಗ ಗೇನ್ ಆಗಿದೆ ಅಂತೇಳಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋದರೆ ಮತ್ತೆ ನಾಳೆ ಇದು ಬೀಳಲಿಕ್ಕೆ ಸಹ ಉಂಟು, ಸುಮಾರು ಟೈಮ್ವರೆಗೆ ಹಾಗೆ ಇರ್ಬೋದು. ಆ ಮಾರ್ಕೆಟ್ ಯಾಕೆ ಗೇನ್ ಆಯಿತು, ಏನು ರೀಸನ್ ಅಂತ ಎಲ್ಲ ನ್ಯೂಸ್ ಎಲ್ಲ ಚೆಕ್ ಮಾಡ್ಬೋದು. ಇವಾಗ ನಾನು ನನ್ನ ಪೋರ್ಟ್ಫೋಲಿಯೋಗೆ ಹೋಗ್ತಿದ್ದೀನಿ. ಇಲ್ಲಿ ಇವತ್ತು ಓವರಾಲ್ ಪೊಸಿಷನ್ ಹೀಗಿದೆ. ಇವತ್ತಿಂದು ನೋಡ್ಬೋದು ಯಾವುದೆಲ್ಲ ಪ್ಲಸ್ಸಲ್ಲಿದೆ, ಯಾವುದೆಲ್ಲ ಮೈನಸಲ್ಲಿದೆ ಅಂತ. ಇಲ್ಲಿ ನೀವು ನೋಡಿದರೆ ನಮ್ಮ ಸ್ಟಾಕ್ಸ್ ಇವಾಗ 3 ಸ್ಟಾಕು ನೆಗೆಟಿವಲ್ಲಿದೆ, 3 ಸ್ಟಾಕು ಪಾಸಿಟಿವಲ್ಲಿದೆ. ಅದೇ ಇವತ್ತು ಅಂಥದ್ದೇನು ಮೂಮೆಂಟ್ ಬಂದಿಲ್ಲ ನಮ್ಮ ಸ್ಟಾಕಲ್ಲಿ, ಲೈಟಾಗಿದೆ. ನೋಡೋಣ ಮಾರ್ಕೆಟ್ ಯಾವಾಗ ನಮ್ಮ ಸ್ಟಾಕ್ಸ್ ಯಾವಾಗ ಒಳ್ಳೆ ಮೂಮೆಂಟ್ ಕೊಡುತ್ತೆ ಅಂತ. ಇವಾಗ ನಾನು ಟಾಟಾ ಸ್ಟೀಲಲ್ಲಿ ನಾನು ಅವಶ್ಯಕತೆ ಬಿದ್ದರೆ, ಕ್ವಾಂಟಿಟಿ ಆ್ಯಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಬಿದ್ದರೆ ನಾನು ಈ ಪೊಸಿಷನನ್ನು ಯಾವಾಗ ಬೇಕಾದರೆ ನಾನು ಕ್ಲೋಸ್ ಮಾಡ್ತೇನೆ. ಪಾಸಿಟಿವಲ್ಲಿ ಇರಬೇಕಾದ್ರೆ, ಗ್ರೀನಲ್ಲೇ ಇರಬೇಕಾದ್ರೆ ಯಾವಾಗ ಬೇಕಾದರೆ ನಾನು ಇದನ್ನು ಕ್ಲೋಸ್ ಮಾಡ್ತೇನೆ. ಇವತ್ತು ಬೆಳಿಗ್ಗೆ ಇದು 140 150ವರೆಗೂ ಪ್ರಾಫಿಟ್ ಹೋಗಿತ್ತು. ಸಂಜೆ ಅಷ್ಟೊತ್ತಿಗೆ ನನಗೆ ಬುಕ್ ಮಾಡಲಿಕ್ಕೆ ಇರಲಿಲ್ಲ, ಇವಾಗ ಏನು ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ನಾನು ಇದನ್ನು ಹಾಗೆ ಬಿಟ್ಟುಬಿಟ್ಟೆ. ಇವಾಗ ಅಕಸ್ಮಾತ್ ಅವಶ್ಯಕತೆ ಬಿತ್ತು ಯಾವುದಕ್ಕಾದರೂ ಒಂದು ಕ್ವಾಂಟಿಟಿ ಆ್ಯಡ್ ಮಾಡಬೇಕು ಅಂತ, ಆವಾಗ ನಾನು ಖಂಡಿತ ಇದನ್ನು ಗ್ರೀನಲ್ಲಿದ್ದರೆ ಇದನ್ನು ಪೊಸಿಷನನ್ನು ಕ್ಲೋಸ್ ಮಾಡ್ತೇನೆ. ಹಾಗಾಗಿ ಇವತ್ತೇನು ಅಂಥ ಮೂಮೆಂಟ್ ಆಗಿಲ್ಲ. ನಾನು ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದೊಂದೇ ಸೀರೀಸನ್ನು ತಗೊಂಬರ್ತೀನಿ, ಎಲ್ಲ ರೀತಿಯ, ಅಂದರೆ ನಿಮಗೆ ಅದರ ನಾಲೆಜ್, ಮಾರ್ಕೆಟ್ ಹೇಗೆ ವರ್ಕ್ ಆಗ್ತದೆ, ಸುಮಾರು ರೀತಿಯ ಇನ್ವೆಸ್ಟ್ಮೆಂಟ್ಗಳಿದ್ದಾವೆ. ETF ಅಲ್ಲಿ ಇನ್ವೆಸ್ಟ್ ಮಾಡೋದಾಗಲಿ, ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಾಗಲಿ, ಟ್ರೇಡಿಂಗ್ ಬಗ್ಗೆಯೂ ನಾನು ಮಾಹಿತಿಯನ್ನು ಖಂಡಿತ ಕೊಡ್ತೀನಿ. ಆದರೆ ಟ್ರೇಡಿಂಗ್ ಮಾಡಿ ಅಂತ ನಾನು ಸಜೆಷನ್ ಕೊಡಲ್ಲ. ಸದ್ಯಕ್ಕೆ ಟ್ರೇಡಿಂಗನ್ನು ಹೇಗೆ ಮಾಡ್ಬೋದು, ಯಾವ ಥರದ್ದೆಲ್ಲ ಟ್ರೇಡಿಂಗ್ ಇರ್ತದೆ ಅಂತ ಎಲ್ಲ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಎಲ್ಲ ಒಂದೊಂದೇ ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತೇನೆ, ಪ್ರತಿಯೊಂದರ ಬಗ್ಗೆ ನಾಲೆಜ್ ಕೊಡೋದಕ್ಕೆ. ಯಾವುದೂ ಕೂಡ ನಾವು ಸೆಬಿ ರಿಜಿಸ್ಟರ್ಡ್ ಅಲ್ಲ, ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದರೆ ಅವ್ರ ಹತ್ರ ಮಾಹಿತಿಯನ್ನು ತಗೊಂಡು ಇನ್ವೆಸ್ಟ್ ಮಾಡ್ಬೋದು. ಮತ್ತು ನಾನು ದನ್ ಬಗ್ಗೆಯೂ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತೀನಿ. ಒಂದೊಳ್ಳೆ ಪ್ಲ್ಯಾಟ್ಫಾರ್ಮು. ಯಾರಾದರೂ ಅಕೌಂಟ್ ಓಪನ್ ಮಾಡೋದಿದ್ದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಅಕೌಂಟನ್ನು ಓಪನ್ ಮಾಡಿದರೆ ನನಗೂ ಹೆಲ್ಪ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಸಹ ನಾನು ಶೇರ್ ಮಾರುಕಟ್ಟೆ ಬಗ್ಗೆ ಇನ್ನೂ ಹೆಚ್ಚು ನಾಲೆಜ್ ಕೊಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.